ಹಾಗಾದರೆ ಸಿ ಎಂ ಸಿದ್ದರಾಮಯ್ಯ ಅವರು ವಿಚಾರಣೆಗೆ ಒಳಪಟ್ಟುಬಿಡ್ತಾರಾ? ವಿಚಾರಣೆ ಆಗೇ ಬಿಡುತ್ತಾ? ಅವ್ರನ್ನ ಕೂರಿಸ್ಕೊಂಡ್ಬಿಡ್ತಾರಾ ವಿಚಾರಣೆಗೆ ಅಂತ ಬಂದಾಗ ಅಕಾರ್ಡಿಂಗ್ ಟು ಕರ್ನಾಟಕ ಸಿ ಎಂ ಅದು ಆ ಥರ ಇಲ್ಲ. ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಕ್ಕಂಥ ರೀತಿಯೇ ಬೇರೆ. ಎಲ್ಲರೂ ಹೇಳ್ತಾ ಇದ್ದಾರೆ, ಓ ರಾಜಭವನದಿಂದ ಇದಕ್ಕೆ ಹೇಳಿಬಿಟ್ಟಿದ್ರು, ಹೈಕೋರ್ಟ್ ಕೂಡ ಇವರ ರಿಟ್ ಅರ್ಜಿಯನ್ನು ತಿರಸ್ಕರಿಸ್ಬಿಟ್ಟಿದೆ, ಹಾಗಾಗಿ ನಾಳೆ ಬೆಳಗ್ಗೆಯಿಂದನೇ ಸಿ ಎಂ ಸಿದ್ದರಾಮಯ್ಯ ಅವರ ವಿಚಾರಣೆ ಶುರುವಾಗ್ಬಿಡುತ್ತೆ, ಸಂಕಷ್ಟ ಶುರು, ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ಬೇಕಾಗತ್ತಾ ಅಂತ. ಬಟ್ ಹಾಗಿಲ್ಲ, ಸಿದ್ದರಾಮಯ್ಯನವರು ಹೇಳೋ ಪ್ರಕಾರವೂ ಹಾಗಿಲ್ಲ. ಹೈಕೋರ್ಟ್ ತೀರ್ಪನ್ನು ಓದಿ ಅರ್ಥ ಮಾಡಿಕೊಳ್ಳುವಂಥ ಯಾರೇ ಆದರೂ ಕೂಡ ಆ ರೀತಿ ಅರ್ಥೈಸಬೇಕಾಗಿಲ್ಲ. ಏನು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ, ಸರಿ, ಮುಖ್ಯಮಂತ್ರಿಗಳಿಗೆ ಏನಂತ, ಅವರು ಹಾಕಿದ್ದ ರಿಟ್ ಅರ್ಜಿಗೆ ಹಿನ್ನಡೆಯಾಗಿದೆ. ಇನ್ ಟೋಟಲ್ ಬೀಟ್ ಕ್ಯಾಬಿನೆಟ್ ಡಿಸಿಷನ್ ಆರ್ ಬೀಟ್ ರಿಟ್ ಪಿಟಿಷನ್ ಆಫ್ ಮಿಸ್ಟರ್ ಸಿ ಎಂ ಸಿದ್ದರಾಮಯ್ಯ, ಯಾರಾದರೂ ಇರಲಿ, ಈ ವಿಚಾರದಲ್ಲಿ ಏನಿದೆ ಅಂತ ಹೇಳಿದ್ರೆ ಇದರಲ್ಲಿ ಏನು ರಾಜ್ಯಪಾಲರು ನಿರ್ಧಾರ ಸರಿ ಇಲ್ಲ, ಕ್ಯಾಬಿನೆಟ್ ಡಿಸಿಷನನ್ನು ಅವರು ತಳ್ಳಿ ಹಾಕ್ಬಿಟ್ಟಿದ್ದಾರೆ, ಇದರದ್ದು ವಿಚಾರಣೆ ಕೂಡ ಆಗಬಾರ್ದು, ಏನೇನೂ ಆಗಬಾರ್ದು ಇದರದ್ದು ಅನ್ನೋದು ಇವರ ಆಯಾಮ. ನೋಡಿ, ಅದಕ್ಕೆ ಹೇಳೋದು, ಜಸ್ಟಿಸ್ ನಾಗಪ್ರಸನ್ನ ಅವರು ಇದ್ದಾರಲ್ಲ, ಎಷ್ಟು ಸೂಕ್ಷ್ಮವಾಗಿ ಎಳೆಯಾಗಿ ಇಡೀ ತೀರ್ಪನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಇದು. ಅವ್ರು ಯಾವಾಗಲೂ ವಿಚಾರಣೆ ಮಾಡ್ಕೊಂಡು ಬಂದಿರೋರು, ಯಾವುದಪ್ಪ ಜಮೀನು, ನಿಂಗ ಯಾರು, ಮೈಲಾರಯ್ಯ ಯಾರು, ದೇವರಾಜ ಯಾರು, ಪಾರ್ವತಿ ಯಾರು, ಯತೀಂದ್ರ ಸಿದ್ದರಾಮಯ್ಯ ಯಾರು, ಸಿದ್ದರಾಮಯ್ಯನವರು ಯಾರು, ಯಾವಾಗ ಇದು ನೋಟಿಫಿಕೇಷನ್ನು ಡಿನೋಟಿಫಿಕೇಷನ್ನು, ಯಾವಾಗ ಕೃಷಿ ಭೂಮಿ, ಯಾವಾಗ ಸೈಟು, ಎಷ್ಟು ಪರಿಹಾರ, ಯಾವಾಗ 3 ಎಕರೆ 16 ಗುಂಟೆ ಕಥೆ ಏನಾಯಿತು, ಆಮೇಲೆ ನಂತರದಲ್ಲಿ ಪರಿಹಾರ ಎಷ್ಟು ಬಂತು, 56 ಕೋಟಿ ಕಥೆ ಅಂತ ಕೇಳಿಕೊಂಡು ಬಂದರು. ಕೇಳಿಕೊಂಡು ಬಂದ ಮೇಲೆ ಅವರು ಇಡೀ ಈ ಒಂದು ತೀರ್ಪಿನ ಸಾರಾಂಶ ಇದೆಯಲ್ಲ, ಇದರಲ್ಲಿ ಒಂದು ಅವ್ಯವಹಾರ ಅಥವಾ ಹಗರಣ ಆಗಿದೆ, ಇದರಲ್ಲೊಂದು ಅಕ್ರಮ ನಡೆದಿದೆ ಅಂತ. ಅಕ್ರಮ ನಡೆದಿದ ಮೇಲೆ ಒಂದು ನ್ಯಾಯಾಧೀಶರಿಗೆ ಏನು ಬೇಕಾಗುತ್ತೆ, ಅದರ ತನಿಖೆ ನಡೆಯಬೇಕು. ಎಸ್, ತನಿಖೆ ನಡೀಲಿ ಅಂತ ಹೇಳಿದರು. ಇದೇ ವಿಚಾರವನ್ನು ಸರ್ಕಾರದ ಕಡೆಯಿಂದ ಮಾತಾಡೋದಾದರೆ ಸರ್ಕಾರ ಏನು ಹೇಳಿತ್ತು, ನೋಡಿ ಸ್ವಾಮಿ, ನಾವೊಬ್ಬರು ನ್ಯಾಯಮೂರ್ತಿನೇ ನೇಮಕ ಮಾಡಿಬಿಟ್ಟಿದ್ದೀವಿ, ನಾವು ಯಾರು ಇಲ್ಲಿ ಮುಡಾದಲ್ಲಿ ಸ್ಕ್ಯಾಮ್ ಆಗಿದೆ ಅಥವಾ ಆಗೇ ಇಲ್ಲ ಅಂತ ನಾವು ಅಲಗಳಿತಾ ಇಲ್ಲ, ಸ್ಕ್ಯಾಮ್ ಆಗಿಲ್ಲ, ಇಲ್ಲಿ ಹಗರಣ ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಆಲ್ರೆಡಿ ತನಿಖೆ ಕೊಟ್ಟುಬಿಟ್ಟಿದ್ದೀವಿ. ಒಂದು ತನಿಖೆ ನಡೀತಾ ಇರಬೇಕಾದ್ರೆ ಇದೇನಿದು ಈ ರಾಜ್ಯಪಾಲರ ಮಧ್ಯದಲ್ಲಿ ಬಂದ್ಬಿಟ್ಟಿಲ್ಲಿ, ಇದ್ಯಾಕೆ ಇದು ಬೇಕಿತ್ತು, ನಾವೇ ಮಾಡಿಸ್ತಾ ಇದ್ದೀವಲ್ಲ ಅಂತ. ದೂರದಾರರ ಕಳಕಳಿ ಕಾಳಜಿ ಏನಿರುತ್ತೆ ಅಂದರೆ, ಸ್ವಾಮಿ ಇವ್ರ ಕಡೆಯಿಂದನೇ ತನಿಖೆ ಮಾಡಿಸ್ತಾರೆ, ಹಾಗಾದರೆ ಅವರೆಲ್ಲ ಬಂದ್ಬಿಟ್ಟು ಸಿದ್ದರಾಮಯ್ಯವ್ರನ್ನ ವಿಚಾರಣೆ ಮಾಡಿಬಿಡ್ತಾರಾ, ಇವ್ರ ಪತ್ನಿನೇ ಈ ಥರದ್ದು ಜಮೀನಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ, ವಿಚಾರಣೆ ಮಾಡಿಬಿಡ್ತಾರಾ, ಯಾರು ಇವನು ದೇವರಾಜ, ಯಾರು ಮೈಲಾರಯ್ಯ, ಈ ಥರದ್ದೆಲ್ಲ ಇವ್ರು ಕೇಳ್ತಾರಲ್ಲ. ಈ ವಿಚಾರದಲ್ಲಿ ಅವರಿಗೆ ಅಪನಂಬಿಕೆಗಳಿತ್ತು. ಸಿದ್ದರಾಮಯ್ಯನವರು ಟೆನ್ಷನ್ ಫ್ರೀ ಯಾಕಾದರು ಅಂತ ಹೇಳಿದ್ರೆ, ಇವತ್ತು ಈ ಒಂದು ಇಡೀ ಪ್ರಕರಣ ಇತ್ತಲ್ಲ, ಇದರ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ತನಿಖೆ ಮಾಡಿ ಅಂತ. ಇನ್ವೆಸ್ಟಿಗೇಷನ್ ಆ್ಯಂಡ್ ಪ್ರಾಸಿಕ್ಯೂಷನ್ ಆ್ಯಂಡ್ ಚಾರ್ಜ್ ಶೀಟ್ 3 ಹಂತಗಳು ಬರ್ತವೆ ಇದರಲ್ಲಿ. ಒಂದು ತನಿಖೆ, ಒಂದು ವಿಚಾರಣೆ, ಒಂದು ಚಾರ್ಜ್ ಶೀಟನ್ನು ಚಾರ್ಜ್ ಶೀಟ್ ತಯಾರು ಮಾಡ್ಕೊಳ್ಳೋದು ಬೇರೆ, ಅದನ್ನು ಪ್ರೆಸೆಂಟ್ ಮಾಡೋದು ಬೇರೆ. ಪ್ರೆಸೆಂಟ್ ಮಾಡಲಿಕ್ಕಿಂತ ಮುಂಚೆ ಅಂಡರ್ ಸೆಕ್ಷನ್ 17A, ಸೆಕ್ಷನ್ 17A ಏನಾಗುತ್ತೆ ಅಂತ ಹೇಳಿದ್ರೆ, ನೋಡ್ರಪ್ಪ ತನಿಖೆ ಮಾಡ್ಕೊಳ್ಳಿ, ಎಸ್ ನಡೀಲಿ ತನಿಖೆ ನಡೀಲಿ, ಮುಡದಲ್ಲಿ ಯಾರು ಏನು ಮಾಡಿದ್ರು ಗೊತ್ತಾಗಲಿ ಅಂತ ಎಲ್ಲ ತನಿಖೆ ಮಾಡ್ಕೊಳ್ತಾರೆ. ಸಿದ್ದರಾಮಯ್ಯ ಅವ್ರನ್ನ ವಿಚಾರಣೆ ಮಾಡಬೇಕಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಿಮಗೆ ಗೊತ್ತಿರಲಿ, ಕುಮಾರಸ್ವಾಮಿ ಅವರ ಕೇಸ್ ಏನಾಗಿದೆ, ಲೋಕಾಯುಕ್ತ ತನಿಖೆ ಮಾಡಿದ್ರು, ರಿಪೋರ್ಟ್ಗಳೆಲ್ಲ ಬರೆದ್ರು, ಈ ಶೀಟು ಅಷ್ಟು ಎಕರೆ ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ರು, ಎಲ್ಲ ಆಯ್ತಲ್ಲ. ಬಟ್ ಪ್ರಾಸಿಕ್ಯೂಷನ್ ಅಂತ ಬಂದಾಗ, ಸ್ವಾಮಿ ಈ ಚಾರ್ಜ್ ಶೀಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸ್ವಾಮಿ, ಕುಮಾರಸ್ವಾಮಿ ಅವ್ರನ್ನ ವಿಚಾರಣೆ ಮಾಡಬೇಕು, ಒಂಚೂರು ಅನುಮತಿ ಕೊಡ್ತೀರಾ ಅಂತ ಲೋಕಾಯುಕ್ತ ಏನು ಮಾಡಿದ್ರು, ರಾಜಭವನದ ಮುಂದೆ ಇಟ್ಟರು, ಇದಕ್ಕೊಂದು ಅನುಮತಿ ಕೊಟ್ಬಿಡಿ ಅಂತ. ರಾಜ್ಯಪಾಲರು ಏನು ಮಾಡಿದ್ರು, ರೀ ಎಲ್ಲ ಇದು ನಿಮ್ಮ ಕನ್ನಡದಲ್ಲಿ ಬರ್ಕೊಂಬಂದ್ಬಿಟ್ಟಿದ್ದೀರಾ, ಇಂಗ್ಲೀಷಲ್ಲಿ ತೊಗೊಂಡ್ಬನ್ರಿ ನನಗೆ ಅಂತ ಹೇಳಿ ಕಳಿಸಿದ್ರು. ಇದೇನಾಗುತ್ತೆ, ಸೆಕ್ಷನ್ 17A ಆದಾಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿನ ವಿಚಾರಣೆ ಮಾಡಬೇಕು ಅಂದಾಗಲೂ ಕೂಡ ಮತ್ತೆ ರಾಜ್ಯಪಾಲರದೇ ಅನುಮತಿ ಬೇಕಾಗತ್ತೆ, ಅಲ್ಲಿವರೆಗೂ ತನಿಖಾಧಿಕಾರಿಗಳು ವೆಯ್ಟ್ ಮಾಡಬೇಕಾಗತ್ತೆ ಅಂತ. ಅಷ್ಟರ ಮಟ್ಟಿಗೆ ಸಿ ಎಂ ನಿರಾಳ. ಇನ್ವೆಸ್ಟಿಗೇಷನ್ ಮಾಡ್ಕೋಬೋದು ಅವರು, ಯಾರು ಬಂದರು, ಏನು ಬಂದರು, ಎಷ್ಟಾಯಿತು, ಯಾವಾಗ ಜಮೀನು ಎಲ್ಲ ವಿಚಾರಣೆ ಮಾಡ್ಕೊಳ್ಬೋದು. ಆದರೆ ಸಿದ್ದರಾಮಯ್ಯ ಅವ್ರನ್ನ ವಿಚಾರಣೆ ಮಾಡಬೇಕು ಅಂತ ಆದಾಗ ಮತ್ತೆ ರಾಜ್ಯಪಾಲ ಅನುಮತಿ ಬೇಕಾಗುತ್ತೆ. ಹಾಗಾಗಿ ನಾಗಪ್ರಸನ್ನ ಅವರು ಈ ಒಂದು ಹಗರಣದ ವಾಸನೆಯನ್ನು ಗ್ರಹಿಸಿದ್ದಾರೆ. ಆದರೆ ಇದರಲ್ಲಿ ಸಿ ಎಂ ಪಾತ್ರ ಅಂತ ಬಂದಾಗ ಕೊಟ್ಬಿಡ್ಬೇಕಾಗಿತ್ತು ಅವರು. ಸೆಕ್ಷನ್ 19 ಆಫ್ PC, ಸೆಕ್ಷನ್ 19 ಆಫ್ PC ಅವ್ರು ಕೊಟ್ಟುಬಿಟ್ಟಿದ್ದರೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಆಗ ರಾಜಭವನನೂ ಬೇಕಾಗಿಲ್ಲ, ರಾಜ್ಯಪಾಲರು ಬೇಕಾಗಿಲ್ಲ, ಬನ್ನಿರಿ ಸಿದ್ದರಾಮಯ್ಯನವರೇ ಅದೇನಿದೆ ಹೇಳ್ರಿ, ಮಾತಾಡ್ರಿ, ಏನಾಯ್ತು ಹೇಳ್ರಿ, ತನಿಖೆ ಮಾಡಿಬಿಡಬಹುದು, ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿಬಿಡಬಹುದು. ಇಲ್ಲಿರ್ತಕ್ಕಂಥ ಡಿಫ್ರೆನ್ಸ್ ಇಷ್ಟೇ, ಈ ಒಂದು ತನಿಖೆ ನಡೆಯುತ್ತೆ. ಹಗರಣ ಯಾರೇ ಮಾಡಿರಲಿ, ತನಿಖೆ ನಡೆದ ಮೇಲೂ ಕೂಡ ಒನ್ಸ್ ಅಗೇನ್ ರಾಜ್ಯಪಾಲರ ಅನುಮತಿ ಮತ್ತೆ
ಚಾರ್ಜ್ ಶೀಟ್ ಹಂತದಲ್ಲಿ ಬೇಕಾಗುತ್ತೆ ಅಂತ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಯಾಕೆ ಸ್ವಲ್ಪ ನಿರಾಳವಾಗಿದ್ದರು ಅಂತ ಹೇಳಿದ್ರೆ, ಇಲ್ಲಿ ತನಿಖೆಗೆ ಹೇಳಿದ್ದಾರೆ ವಿನಃ ನಾನು ಕರೆದುಬಿಟ್ಟು ನಾಳೆ ಬೆಳಗ್ಗೆನೇ ವಿಚಾರಣೆ ಮಾಡಿಬಿಡಲ್ಲ. ಸೆಕ್ಷನ್ 218 ಅಡಿಯಲ್ಲಿ ರಾಜ್ಯಪಾಲರ ಅಭಿಯೋಜನೆಯನ್ನು ಕೋರ್ಟ್ ತಿರಸ್ಕಾರ ಮಾಡುತ್ತೆ. ರಾಜ್ಯಪಾಲರ ಆದೇಶದಲ್ಲಿನ ಸೆಕ್ಷನ್ 17A ಮಾತ್ರ ಜಸ್ಟಿಸ್ ಅವರು ಇದನ್ನು ಸೀಮಿತಗೊಳಿಸಿದ್ದಾರೆ. ರಾಜ್ಯಪಾಲರು ಹೇಳಿರ್ತಕ್ಕಂಥ ಸೆಕ್ಷನ್ಗಳಲ್ಲಿ 17A ಮಾತ್ರ ಫ್ರೇಮ್ ಮಾಡಿ ಅದರ ಆಧಾರದಲ್ಲಿ ಮಾತ್ರ ಅವರು ಹೇಳಿದ್ದಾರೆಯೇ ವಿನಃ ಸೆಕ್ಷನ್ 218 ಆಗಲಿ ಸೆಕ್ಷನ್ 19 ಆಫ್ PC ಆಗಲಿ ಅವ್ರು ಹೇಳಿಲ್ಲ. ಹಾಗಾಗಿ ನಾನು ಇನ್ನೂ ಓದಬೇಕಪ್ಪ, ಓದ್ಬಿಟ್ಟು ಹೇಳ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನಿರಾಳರಾಗಿದ್ದರು. ಮಾಡಿದ್ದಾರೆ. ರಾಜ್ಯಪಾಲರು ಬಹಳ ಮುಖ್ಯವಾಗಿ ದೂರುದಾರರ ದೂರಿನ ಮೇಲೆ 17A 218 BNSS ಹೊಸ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು 19 PC ಆಕ್ಟ್ ಅದರ ಮೇಲೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ರು. ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ 17A ಸೀಮಿತಗೊಳಿಸಿ 218 ಸೆಕ್ಷನ್ 218 BNSS ಯಾಕಂದ್ರೆ 19 PC ಆಕ್ಟ್ ನ ಅವರೇ ರಾಜ್ಯಪಾಲರೇ ತಿರಸ್ಕರಿಸಿದ್ರು. ಯಾಕಂದ್ರೆ ದೂರದಾರರು ಕೇಳಿದ್ದು 19 PC ಆಕ್ಟ್ ನಲ್ಲಿ ಕೂಡ ಕೇಳಿದ್ರು. ಅದನ್ನ ಅವರೇ ತಿರಸ್ಕಾರ ಮಾಡಿದ್ರು. ನ್ಯಾಯಾಲಯ 218 BNSS ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಭಾರತೀಯ ನ್ಯಾಯ ಸಂಹಿತೆ ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ. ಐ ರಿಪೀಟ್, ದಿ ಆರ್ಡರ್ ಇಸ್ read to be restrictive to an approval under section 17A of the act and not an order granting sanction to 18 of BNSS. ಗೊತ್ತಾಯ್ತಲ್ಲ ನಿಮಗೆ? ಪ್ರಾಸಿಕ್ಯೂಷನ್ಗೆ 218 BNSS ಪ್ರೊಸೀಜರ್ ಕ್ರಿಮಿನಲ್ ಸೆಕ್ಷನ್ ಪ್ರಕಾರ ಕೊಟ್ಟಿಲ್ಲ, ಅದನ್ನ ತಿರಸ್ಕಾರ ಮಾಡಿದ್ದಾರೆ. 17A PC ಆಕ್ಟ್ ಪ್ರಕಾರ ಮಾಡಿದ್ದಾರೆ, ಅದನ್ನ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಎ ಪ್ರಾಸಿಕ್ಯೂಷನ್, ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಅಂಡರ್ ಸೆಕ್ಷನ್ 17A ಆಫ್ ದಿ PC ಆಕ್ಟ್. ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀವಿ. ನಾನು, ನಮ್ಮ ಎಲ್ಲ ಮಂತ್ರಿಗಳು ಮತ್ತು PCC ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ